ವೆಂಕಟೇಶ್ ಸರ್ ನಮ್ಮ ಮಗ ನಡೂರು ಮಗತ ಇಲ್ಲೇ ಬಿಟ್ಟಿದ್ದೆ ತೋರ್ ಮನ್ಯಾಗ. ದೊಡ್ಡ ಸಸ್ಯ ಮೊನ್ನೆ ರಾತ್ರಿ ಜಗಳ ಆಡಿದ್ಲು. ಜಗಳ ಆಡಿದ್ರೆ ನಾನು ಕೊಡ ಮಾಡ್ತಾರಂತ ಮಾಡಿದ್ದೆ. ನೀನು ಹೋದ್ರೆ ನಾನು ಹೆಣ ಕಾಸು ನೋಡಂತ ಹೇಳಿರಲಿಲ್ಲ ನಿಮ್ಮ ಮಾತು. ಸಸ್ಯ ಹುಷಾರಾಣಿ ಅವ್ರು ಎಂತಲ್ಲ ಸೊಸೆ ಅತಿಗೆ ದೊಡ್ಡಯ್ಯಮ್ಮ ಅವರು ಯಾರು ನಮಗೇನು ಅಂದಿಲ್ಲ ಸರ್. ಅಪ್ಪನೇ ಅಂತಿ ಅವ್ರ ಅತ್ತೆ ಅವ್ರು ಏನು ಅಂದಿಲ್ಲ ನನ್ನೇನು. ನಿನ್ನ ಇಷ್ಟೊತ್ತಿನ ನಾನು ಊರಿಗೆ ಹೋಗಿನಿ ಅಷ್ಟೇ, ಇನ್ನೇನಿಲ್ಲ. ನಾನೇನು ಸಸ್ರು ಕೂಡ ಮಾಡ್ತಾರನೋ ಅಣ್ಣನ ಮಕ್ಕಳು ಅಂತ ಅನ್ಕೊಂಡು ಸರ್. ನಾನು ಹಂಗೆ ಮಗನ ಕೊಲ್ತಾರ ನಾನು ಹೆಂಗೆ ಬಿಟ್ಟೋದ್ನಪ್ಪ. ಇನ್ನು ಹುಷಾರಾಗಿ ಅಯ್ಯಮ್ಮೆ ಅವ್ರ ಒಳಗಡೆ ಇರ್ತಾರೆ ಸರ್. ಯಮ್ಮನ ಮುಂದೆ ಬಿಟ್ಟಾರ. ಕುಡಿತಾನ ನಮ್ಮ ಮನೆಯಾಗ ಇರಬಾರ್ದಮ್ಮ ಸರ್. ಇಲ್ಲೇ ಮಂತನಕ್ಕೆ ಬಿಟ್ಟಿದ್ವಿ. ನಮ್ಮ ಸಣ್ಣಮ್ಮಿದ್ಲ ಅಯ್ಯಮ್ಮ ಏನಪ್ಪ ನಮಗೆ ಒಂದು ಹುಡುಗನ ಬಿಡು, ಗಂಡು ಮಕ್ಕಳಿಲ್ಲ ನಮ್ಮ ಮನ್ಯಾಗ, ನಿನ್ನ ಮಗನ ಬಿಡು ಅಂದ್ರೆ ನಮ್ಮ ಯಜಮಾನ್ ಬಿಟ್ಟಿದ್ದ. ಇರ್ಲಿ ಬಿಡು ಮತ್ತು ತೋರ್ ಮನ್ಯಾಗ ಗಂಡು ಮಕ್ಕಳಿಲ್ಲ ಅಂತ ಬಿಟ್ಟಿದ್ದೆ. 3 ಹುಡುಗರು ಆಗ್ಯಾರ, 2 ಹೆಣ್ಮಕ್ಳು ಅಲ್ಲ 2 ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು ಅದಾರ. ಅಯ್ಯಮ್ಮ ಕೈ ಬಂದಿದ್ಲು, ನಾವು ಬಂದಿದ್ವಿ. ಬಂದು ಅಮ್ಮ ನೀನು ಇವತ್ತು ರಾತ್ರಿಯಲ್ಲಿ ಇರಂಗೆ ಅಂದಪ್ಪ. ಎಲ್ಲ ಸರ್ ಅವ್ರಿಗೆ ಗೊತ್ತಾ, ಅವ್ರ ಒಳಗೊಳಗೆ ತಂದು ಇಲ್ಲಿ ಮಾಡ್ಯಾರ ನೋಡಿ ಸರ್. ನಾವು ಜಾಗಗಳು ನೋಡಿಲ್ಲ ಇನ್ನು. ಮತ್ತೆ ಇಲ್ಲಿ ಬಂದಿದ್ದೀವಿ ಪಾಪ. ಅದು ಹೂ ಮುಡ್ಸಿದ್ದ ಮೊಮ್ಮಗಳಿಗೆ, ಆತನ ಮಗಳೇ ಹೂ ಮುಡ್ಸಿದ್ರು, ದೊಡ್ಡ ಆಗಿದ್ಲು. ನಾನು ಮಗನ ಕರ್ಕೊಂಡು ಬಂದಿದ್ದೆ. ಈ ಸಣ್ಣ ನಮ್ಮೂರಾಗೇನ ಬಂದ್ರೆ ಅಮ್ಮ ನೀನು ಇವತ್ತು ಅವ್ರು ಏನಂತಾರೆ ಏನಿಲ್ಲ ಕೇಳ್ಕೊಂಗೆ, ನಾಳೆ ಮತ್ತು ಇವಲ್ಲಿದ್ದ ಬೇಸಿರ್ತೀನಿ ನಾನು, ಕುಡಿಯೋದು ಬಿಟ್ಬಿಡ್ನ ಅಂತ ಹೇಳ್ದೆ. ಸ್ವಲ್ಪ ಕುಡಿದು ಸರ್ ರಾತ್ರಿ ಕುಡಿತಿದ್ದೆ. ಈ ಹೂವಿನ ವ್ಯಾಪಾರ ಮಾಡ್ತಿದ್ದೆ. ಹೂವಿನ ವ್ಯಾಪಾರ ಮಾಡ್ತಿದ್ರು. ಮನೆ ಐತೆ 2 ಅಂತಸ್ತ. ಮಕ್ಕಳು 2 ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಕೊಲೆ ಹಾಕಿ ಸರ್ ನಮಗೆ ಗೊತ್ತಿಲ್ಲ. ನಮ್ಮನ್ನ ಕರ್ಕೊಂಡು ಕೊಲ್ಬಿಟ್ಟ ಸರ್ ರೊಟ್ಟಿ ಕುಡಿಸಿ. ನನ್ನ ಅವರೇ ಎಲ್ಲ ಒಳಗೊಳಗೆ ಯಾವ ಜಗಳ ಇಲ್ಲ ಸರ್. ಅಷ್ಟೇ ನಮ್ಮನೆ ಬೇಡ ಬೇಡ ಅಂತಿದ್ರು ಅಷ್ಟೇ. ನಮ್ಮನೆ ಬೇಡ, ನನಗೆ ಗಂಡ ಬೇಡ ಅಂತ ಅಮ್ಮ ಸೊಸೆ ಅಂತಿದ್ಲು. ಅಂದ್ರು ಸರ್, ಗಂಡ ಬೇಡ ನನಗೆ, ಇಲ್ಲರೂ ನೀನನ್ನ ಇರೋ ಇದು ಕುಟುಂಬ ನೋಡಿಕ, ನಾನು ಮನೆ ಬಿಟ್ಟ ಅಂತ ಅಯ್ಯಮ್ಮ ಅಂದ್ರು. ನಿನ್ನ ಇಷ್ಟೊತ್ತಿನ ಮಾತಾಡಿ ಸೊಮ್ಮೆ ಮಾತಾಡಿ ನಾನು ಊರಿಗೆ ಹೋಗಿ. ಮಗ ಬೇಡ ಕುಡಿತಾನ, ನಾವು ಹೆಂಗ ಮಾಡ್ಕೊಂಡು ತಾಯಿ ಮಕ್ಕಳು ಅಂತಂದ್ರು ಸರ್ ಅವರು. ಅಂದ್ರೆ ಸರಿ ಬಿಡಮ್ಮ ಅಂತಂದೆ. ಇವತ್ತು ಒಂದು ದಿವಸ ಇರ್ಲವಳು. ನಾನು ಮತ್ತೆ ಯಪ್ಪ ಬಂದು ಹೇಳಿದೆ, ಹಿಂಗೆ ಅಂತ ಕೂಡ ಮಾಡ್ತಾ ಏನೋ ಸೊಸೆ ದೊಡ್ಡಯ್ಯಮ್ಮ ಅಂತ ನಾನು ಅಂದೆ. ಅವಕ್ಕೇನು ಗೊತ್ತದ ಬಿಡಪ್ಪ ದೊಡ್ಡಯ್ಯಮ್ಮ ಮತ್ತು ಅಮ್ಮ ಸುಮ್ಮನೆ ಕೂಡ ಮಾಡ್ಯಾರ ಅನ್ಕೊಂಬಿಟ್ಟ ನೀತು. ನಾನು ಮೊದಲು ಈಗ ನಂಬಿಲ್ಲ. ಮತ್ತೆ ತೋರ್ ಮನೆಯವ್ರು ಯಾರನ್ನು ಕೊಲೆ ಮಾಡ್ತಾರಂಬೋದು ನಂಬಿಗೆ ಇರ್ತೈತೆ ಅಂದ್ಬಿಟ್ರ. ನಮಗೆ ಅದೇ ಗ್ಯಾರಂಟಿ ಆಯ್ತು. ಮತ್ತು ನೀನು ಮನೆಗೆ ಹೋಗೋ ಮುಂಜಾನೆ ರಾತ್ರಿ ಕಾಣಿಸ್ಬಿಟ್ಟಾರ. ಇನ್ನು ನಾನು ಮನೆಗೆ ಹೋಗಿನಿ, ನಿನ್ನೆ ರಾತ್ರಿ ಕೊಲ್ಬಿಟ್ಟಾರ. ಜಗ್ಗಿ ಎಲ್ಲಿ ಬಿಡೋರು ಸರ್, ನಾವು ನೋಡೇ ಇಲ್ಲ ಸರ್. ಇನ್ನು ಮಕ್ಕ ಎಲ್ಲೈತೋ ನೋಡಿಲ್ಲ ಸರ್ ನಾವು. ನನ್ನ ಮಗನ ನೋಡಿಲ್ಲ ಸರ್. ಅವರೇ ಹೇಳಿದ್ರು ಸರ್, ಅವರೇ ಹೇಳಿದ್ರು. ಅಂದ್ರ ಕಡೆಗೆ ಕರ್ಕೊಂಡು ಹೋಗ್ರು ನೋಡ ಅಂತ ಹೇಳಿದ್ರಂತೆ. ನಾವೇನಂದ್ವಿ, ಯಪ್ಪ ಫೋನ್ ನಂಬರ್ ಸ್ವಿಚ್ ಆಫ್ ಆಯ್ತು ಅಂದ್ರೆ ಮುಂಜಾನೆ ಹೋಗಪ್ಪ ಅಂತ ಹೇಳಿದೆ ಯಪ್ಪು ನಾನು ನಮ್ಮ ಗಂಡು ಯಜಮಾನ್ಗ. ಮುಂಜಾನೆ ಹೋಗಿ ಕೇಳ್ಕೊಂಬರ್ತೀನಿ ಅಂದರು. ಯಾರು ಸರ್ ಮನ್ಯಾಗ ಒಬ್ಬತ್ತು ಇಲ್ಲಿ ಮೆಕ್ಕೆಜೋಳ ಮಾರಕ್ಕೆ ಬಂದಾನ ದೊಡ್ಡತ. ಫೋನ್ ಇದ್ದಿಲ್ಲ. ಕೊಂಚಿಗೇರಿ. ಯಾರು ರಾಣಿ ತೋಟ. ರಾಣಿ ತೋಟ ಇಲ್ಲೇ ಬಳ್ಳಾರಿ. ಮನೆ ಸ್ವಂತ ಮನೆ ಐತಿ ಸರ್. ಮನೆ ತನಕ ಬಿಟ್ಟಿದ್ವಿ. ಮುದ್ಯಾಕೆ ಇರೋ ತಕ್ಕನ ಬೇಸಿದ್ದ. ಗಂಡ ಬೇಡ ಅಂತ ಹೇಳಿ ಸೊಸೆನ ಇದು ಮಾಡಿದ್ರ. ಏನಮ್ಮ ಕೊಲೆಗೆ ಯಾರ್ಯಾರು ಕಾರಣ ಇದಕ್ಕೆ? ನಾವ್ ಹೆಂಗಂತ ಹೇಳ್ಬೇಕು ಸರ್. ಅವರೇ ಒಬ್ಬ ಮೇಲೆ ನನಗೆ ಅನುಮಾನ ಐತೆ. ಎಲ್ಲರ ಮೇಲೆ ಹೆಂಗೆ ಏನಾಗ್ಬೇಕು ಅವರು? ಅವ್ರ ಅತ್ತಿಗೆ ಹೆಂಡತಿ ಅಕ್ಕ. ಅವ್ರಿಗೆ ಯಾಕೆ ದ್ವೇಷ? ಅವ್ರಿಗೆ ಯಾಕಂದ್ರೆ ಇವತ್ತೊಬ್ಬತ್ತಿಗೆ ಯಾಕೆ ಬಿಡ್ಬೇಕು ನಾವು? ನಮ್ಮ ಊರ್ ಭಾಗ ತಗೊಂಡ್ರ ಹಂಗ್ ಮಾಡಾರಮ್ಮ. ಗಂಡು ಮಕ್ಳಿಲ್ಲ, 3 ಹೆಣ್ಮಕ್ಳು. ಇವ್ರಿಗೆ ಸ್ವಂತ ಮನೆ ಮಾಡಿಸಿ ಕೊಟ್ಬಿಟ್ಟಿಲ್ಲ ಯಜಮಾನ್ರು ಮುದಕ್ಕೆ. ಇವಾಗ ಇವ್ರಿಗೆ ಯಾಕೆ ಈತ ಯಾಕೆ ಬಿಡ್ಬೇಕು ಕುಡ್ಕೋಗ? ನಾವೆಲ್ಲರೂ ಭಾಗದ ತಂಟೇನಿಲ್ಲ ಸರ್. ಇಷ್ಟೇ ಅವ್ರಿಗೆ ಒಳಗಿರ್ತತೆ. ಅವರು ಹಂಗಂತಂದೇಳಿ ಹಿಂಗೆ ಮಾಡ್ಯಾರ ಸರ್. ಏನು ಮಾಡ್ಬೇಕು? ಅದೇ ಸರ್, ಅವರು ಏನು ನಿನ್ನೆ ಸಾಯಂಕಾಲ ಅವ್ರ ವೈಫ್ ಫೋನ್ ಮಾಡಿದ್ರು. ಹಿಂಗೆ ಇದೇ ಗಲಾಟೆ ಮಾಡ್ಕೊಂಡು ಇಲ್ಲಿ ಓಣ್ಯಾಗ ಓಣೆ ಒಳಗೆ ಕರ್ಕೊಂಡು ಹೋಗ್ಯಾರ ಅಂತಂದು ಹೇಳಿದ್ರು ಅಷ್ಟೇ. ಹೇಳ್ಕೊಂಡು ಹೋಗ್ತದಾರ ಅಂದು
ತಾವೇನು ಮಾಡಿದ್ರು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರ ವೈಫ್ ಸುತ್ತ ಫೋನ್ ಮಾಡಿ ಹೇಳಿದ್ರು ಸರ್. ಹೇಳ್ಕೊಂಡು ಹೋದ್ರೆ ತಾವೇನು ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಸರ್. ಅವ್ರು ಯಾರು ಹೇಳ್ಕೊಂಡು ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಈಗ ಹೆಂಗೆ ಏನ್ ಕಾರಣ ಆಗಿರ್ಬೋದು? ಯಾರ ಏನಿಲ್ಲ ಸರ್, ಅವ್ರು ಸ್ವಲ್ಪ ಕುಡಿತಾರೆಂಬ ಕಾರಣಕ್ಕೆ ಗಲಾಟೆ ಮಾಡ್ಕೊಂಡು ಬಡ್ದಾಕ್ಯಾರ ಕಾಣುತ್ತೆ. ಯಾರು ಹೊಡೆದಿರೋದು? ಯಾರು ಬಡ್ದಾರ ಗೊತ್ತಿಲ್ಲ ಸರ್. ಈಗ ಯಾರು ಹುಷಾರಣಿ ಅಂತ ಹೇಳ್ತಾ ಇದಾರೆ ಅಂತ ಏನು ಹುಷಾರಣ್ಣ ಅಂದ್ರೆ ಅವರು ವೈಫ್ನ ಅಕ್ಕ ಸರ್. ಯಾಕೆ ಅವ್ರಿಗೆ ನಿಮ್ಮ ವೆಂಕಟೇಶ್ವರ ಮೇಲೆ ಸಿಟ್ಟು? ಅವ್ರ ಮನೆಯಲ್ಲಿ ಸ್ವಲ್ಪ ಕುಡಿತದಾನ ಅಂತಂದು ಅವರು ಏನು ಸಣ್ಣ ಪುಟ್ಟ ವಿಷಯಕ್ಕೆ ಸಿಟ್ಟು ಮಾಡ್ಕೊಂಡಿರ್ಬೋದು ಸರ್. ಹೆಂಡತಿ ಮನೆಯಲ್ಲೇ ಇದ್ರೆ ಅವರು ಮದುವೆ ಆದಾಗಲಿದ್ದು ಅಲ್ಲೇ ಇರ್ತಾರೆ ಸರ್. ಯಾಕಂದ್ರೆ ಅವರು ಮನೆತನಕ್ಕೆ ಇದ್ದಂಗೆ. ಅಂದ್ರೆ ಗಂಡು ಮಕ್ಕಳು ಇರಲಿಲ್ಲ ಅವ್ರ ಮನೆ ಗಂಡು ಮಕ್ಕಳು ಇಲ್ಲಲ್ಲ, ಮನೆತನಕ್ಕೆ ಇರಲ್ಲ ಅಂತಂದು ಅವ್ರು ಮನೆ ಎಲ್ಲ ಹಿರಿಯರು ಮಾತಾಡ್ಕೊಂಡು ಅಲ್ಲೇ ಬಿಟ್ಟಿದ್ರು ಸರ್ ಎಷ್ಟು ವರ್ಷ. ಈಗ ಸಾವಿಗೆ ತನಿಖೆ ಆಗ್ಬೇಕಂತ ಅದು ಆಗಲೇಬೇಕು ಸರ್. ಎಲ್ಲಿ ಹೊಡೆದಿದ್ದಾರೆ? ಅದು ನೋಡಿಲ್ಲ ಸರ್, ನಾವು ಇನ್ನೂ ಬಾಡಿ ನೋಡಿಲ್ಲ. ನಾವು ಬರ್ದಟ್ಟಿ ಬಾಡಿ ಸುತ್ತ ತಗೊಂಬಂದಿದ್ದಾರೆ. ಎಲ್ಲಾಗಿತ್ತು ಇದು? ಎಲ್ಲಿ ಮಡ್ರದ ಸ್ಥಳ? ಎಲ್ಲಿ ಸ್ಥಳ? ಇಲ್ಲೇ ಇದು ರಾಣಿ ತೋಟ. ರಾಣಿ ತೋಟ ಸರ್ ಮನೆ. ಈಗ ಈ ಸಾವಿನ ಬಗ್ಗೆ ನ್ಯಾಯ ಕೊಡ್ಬೇಕಂತ? ನ್ಯಾಯ ಸಿಗಲೇಬೇಕು ಸರ್. ಅದು ಏನು ಮಾಡ್ಯಾರ ಏನಿಲ್ಲ ಎಲ್ಲ ತನಿಖೆ ಆಗ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.